ಈಗ ನಾನು ಹೇಳ್ತೀನಿ ಸೀಟು ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಏನಪ್ಪಾ ಮಾಡಬೇಕು ನೋಡಿ. ನಾಳೆಯಿಂದ ನಿಮಗೆ ಫಲಿತಾಂಶ ಆದ್ಮೇಲೆ 4 ಚಾಯ್ಸ್ಗಳು ನಿಮ್ಮ ಲಾಗಿನ್ ನಲ್ಲಿ ಹೋದ್ರೆ 4 ಚಾಯ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಏನಪ್ಪಾ ಚಾಯ್ಸ್ 1 ಅಂದ್ರೆ, ನಾವು ಬ್ರೋಷರ್ ಅಲ್ಲಿ ಡಿಟೈಲ್ ಆಗಿ ನಾನು ಬರ್ದಿದ್ದೀನಿ, ತಾವು ಓದಿರ್ತೀರಾ. ಯಾರು ಓದಿಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ತಮ್ಗೆ ಅನುಕೂಲ ಆಗ್ಲಿ ಅಂತ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಈ ಕೌನ್ಸಿಲಿಂಗ್ ಅಲ್ಲಿ ತಾವು ಯಾವುದೋ ಒಂದು ಕಾಲೇಜನ್ನ ಆಪ್ಷನ್ ಫಸ್ಟ್ ಎಂಟ್ರಿ ಮಾಡಿದ್ರಿ ಅಂದ್ರೆ, ನೀವು ಮೆಡಿಕಲ್ ಆಸ್ಪಿರೆಂಟ್ ಅಲ್ಲ, ಇಂಜಿನಿಯರಿಂಗ್ ಆಸ್ಪಿರೆಂಟ್ ಇದ್ದೀರಾ. ಯಾವುದೋ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ ನಿಮ್ಮ ಆಯ್ಕೆ ಇತ್ತು, ತಾವು ಚಾಯ್ಸ್ ಆಪ್ಷನ್ ಫಸ್ಟ್ ಎಂಟ್ರಿ ಮಾಡಿದ್ರಿ, ತಮ್ಗೆ ಅದೇ ಸೀಟ್ ಸಿಕ್ಕಿದೆ. ನಿಮ್ದು ಎರಡನೇ ವಿಚಾರನೇ ಇಲ್ಲ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಆನ್ಲೈನ್ ಸೌಲಭ್ಯಗಳು ಏನಾದ್ರು ಇದ್ರೆ ತಮ್ಮ ಅಕೌಂಟ್ ಅಲ್ಲಿ ಆನ್ಲೈನ್ ಮೂಲಕ ಹಣ ಟ್ರಾನ್ಸ್ಫರ್ ಮಾಡಿ. ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇನ್ ಡಾಕ್ಯುಮೆಂಟ್ ಅನ್ನು ಕಾಲೇಜಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿರುತ್ತೆ, ಅದನ್ನ ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಕಾಲೇಜಲ್ಲಿ ಅಡ್ಮಿಷನ್ ಆಗಕ್ ಹೋದಾಗ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಇದ್ದಂತಹ ಫೋಟೋ, ಪರೀಕ್ಷೆ ಬರ್ದಂತದ್ದು ಫೋಟೋ ಆಧಾರದ ಮೇಲೆ ನಿಮ್ದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಮುಂದ್ಗಡೆ ಲಾಗಿನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ 2 ಕಾಪಿ ನಿಮಗೊಂದು ಕೊಡ್ತಾರೆ, ಕಾಲೇಜಲ್ಲಿ ಒಂದು ಇಟ್ಕೊಂತಾರೆ. ನೀವೆಲ್ಲ ದಾಖಲೆಗಳನ್ನ ಅಲ್ಲಿ ಕೊಡ್ತೀರಾ, ಅಡ್ಮಿಷನ್ ಆಗ್ತೀರಾ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ನೀವು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಆಪ್ಷನ್ 1 ಹಾಕಿದೀರಾ, ಅದೇ ನಿಮ್ಮ ಗುರಿ ಇತ್ತು, ನಿಮ್ಮ ಉದ್ದೇಶ ಇತ್ತು, ನಿಮ್ಮ ಎರಡನೇ ವಿಚಾರ ಇರಲಿಲ್ಲ, ಆ ಕಾಲೇಜಿಗೆ ಹೋಗ್ಬೇಕಷ್ಟೇ. ಹೋಗಿ ಚಾಯ್ಸ್ 1 ಹಾಕಿ, ದುಡ್ಡು ಕಟ್ಟಿ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ತಗೊಳ್ಳಿ, 24ನೇ ತಾರೀಕು ಒಳಗಡೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆರ್ಡರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಮುಖ ತೋರಿಸಿದ್ರೆ ಎಕ್ಸಾಮ್ ಬರೆದಿರೋದು ಮತ್ತೆ ನೀವು ಅರ್ಜಿ ಹಾಕಿರೋ 2 ಫೋಟೋ ಮೇಲೆ ಮ್ಯಾಚ್ ಮಾಡಿ ಅಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ನಿಮ್ಮ PUC ಮಾರ್ಕ್ಸ್ ಏನಿರುತ್ತೆ ಅಲ್ಲಿ ಎಂಟ್ರಿ ಮಾಡ್ತಾರೆ. ನೀವು ನಮ್ಮಲ್ಲಿ ಇರೋ ಮಾರ್ಕ್ಸ್ ಅದು ಟ್ಯಾಲಿ ಆಗಿರೋದು ನೋಡಿ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ನೀವು ದುಡ್ಡನ್ನ ನಮ್ಗೆ ಕಟ್ಟಿರ್ತೀರಾ, ಕಾಲೇಜಲ್ಲಿ ಏನು ಕಟ್ಟೋದಿರಲ್ಲ. ಇಂಜಿನಿಯರಿಂಗ್ ಆಯ್ತು ಅಂತಂದ್ರೆ ನೀವು ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಕೆಲವು ಕಾಲೇಜು VTU ವೆಬ್ಸೈಟ್ ಅಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸ್ಕಿಲ್ ಲ್ಯಾಬ್ ಫೀಸ್ ಮಾತ್ರ ತಗೊಂಡ್ಬೇಕು ಅಂತ ಅನ್ನುವಂಥದ್ದಿದೆ, ಅದನ್ನ ತಾವು ನೋಡ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲಿ ಕಟ್ಟೋದಿರುತ್ತೆ. ಹಾಸ್ಟೆಲ್ಲು ಅದೆಲ್ಲ ಆಪ್ಷನಲ್ ಇರುತ್ತೆ, ಅದು ನಿಮಗೆ ಬಿಟ್ಟಂತದ್ದು. ಕಾಲೇಜು ನಿಮಗೆ ಪ್ರಾಚಾರ್ಯರು ಪ್ರಾಂಶುಪಾಲರು ಏನಿದ್ದಾರೆ ಅವ್ರು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಇಂಜಿನಿಯರಿಂಗ್ಗೆ. ಅದೇ ರೀತಿ ಯಾವುದೋ ಒಬ್ಬ ವಿದ್ಯಾರ್ಥಿ ವೆಟರ್ನರಿ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿದಾನೆ, ವೆಟರ್ನರಿ ಸಿಗುತ್ತೆ, ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ. ಅದೇ ರೀತಿ ಎಲ್ಲಾ ಕೋರ್ಸ್ಗಳಿಗೆ ಆಗುತ್ತೆ. ಕೋರ್ಸ್ ಫೀಸ್ ಏನು ನಿಗದಿ ಆಗಿರುತ್ತೆ ಅದನ್ನ ಮಾತ್ರ ನೀವು ನಮ್ಗೇನೆ ಕಟ್ಟಿರ್ತೀರಾ. ಕೋರ್ಸ್ ಫೀಸ್ ಅನ್ನ ಮತ್ತೆ ಕಾಲೇಜಲ್ಲಿ ನಿಮಗೆ ತಗೊಳಲ್ಲ. ನೀವು ಅಲ್ಲಿ ಹೋದ್ರೆ ನಿಮ್ಮ ಫೋಟೋ ಆಧರಿಸಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ನಿಮ್ಮ ಮೂಲ ದಾಖಲೆಗಳನ್ನ ಅವರು ತೆಗೆದುಕೊಂಡು ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ, ಈಗ ಮೆಡಿಕಲ್ಸ್ ಮುಂದೊಂದಿನ ರ್ಯಾಂಕ್ ಚೆನ್ನಾಗಿ ಬರದೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನಾನು ವೆಟರ್ನರಿಗೋ ಅಗ್ರಿಕಲ್ಚರಿಗೋ ಇಂಜಿನಿಯರಿಂಗೋ ಹೋಗ್ಬೇಕು ಅಂತ ನಿಮ್ಮ ತಲೆ ಒಳಗಡೆ ಇದೆ. ನಿಮಗೆ ಈಗ ಯಾವುದೋ ಒಂದು ಸಿಕ್ಕಿದೆ, ಅದು ಆಪ್ಷನ್ ಒಂದೇನೆ ಹಾಕಿದ್ದೇನೆ ಸಿಕ್ಕಿರ್ಬೋದು ನಿಮಗೆ, ಆದ್ರೆ ನಿಮ್ದು ಪ್ರಿಯಾರಿಟಿ ಇಂಜಿನಿಯರಿಂಗ್ ಅಲ್ಲ, ವೆಟರ್ನರಿ ಅಲ್ಲ, ನಿಮ್ಮ ಪ್ರಿಯಾರಿಟಿ ಬಂದು ಮೆಡಿಕಲ್ ಇದೆ. ದಯಮಾಡಿ ನಿಮಗೆ ಹೇಳುವಂಥದ್ದು, ನೀವು ಚಾಯ್ಸ್ 1 ಹಾಕ್ಬೇಡಿ, ನೀವು ಚಾಯ್ಸ್ 2 ಹಾಕಿ. ಚಾಯ್ಸ್ 2 ಅಂತಂದ್ರೇನು? ನಾನು ಅವಾಗ ಹೇಳಿದೆ, ಚಾಯ್ಸ್ 1 ಅಂದ್ರೆ ನನಗೆ ಸಿಕ್ಕಿರುವಂತಹ ಸೀಟು 100% ಇಷ್ಟ ಇದೆ, ನಾನು ಮುಂದಿನ ಯಾವುದೇ ಕೌನ್ಸಿಲಿಂಗ್ ರೌಂಡ್ಗಳಲ್ಲಿ ಯಾವುದೇ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಅಲ್ಲಿ ನಾನು ಭಾಗವಹಿಸುವಂತದ್ದಕ್ಕೆ ಇಚ್ಛೆ ಪಡಲ್ಲ, ನಾನು ಚಾಯ್ಸ್ 1 ಹಾಕ್ತಾ ಇದ್ದೀನಿ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಎನ್ನುವಂಥವ್ರಿಗಿರುವಂಥದ್ದು ಚಾಯ್ಸ್ 1. ಚಾಯ್ಸ್ 2 ಅಂತಂದ್ರೆ ಈಗ ಸಿಕ್ಕಿರುವಂತಹ ಸೀಟನ್ನ ನಾನು ಹೋಲ್ಡ್ ಮಾಡ್ತೀನಿ, ಈ ಸೀಟು ನನಗೆ ಬೇಕು, ಆದ್ರೆ ಮುಂದಿನ ರೌಂಡಿಗೆ ನಾನು ಭಾಗವಹಿಸ್ತೀನಿ, ಅಲ್ಲಿ ಇದಕ್ಕಿಂತ ಉತ್ತಮವಾಗಿರುವಂತಹ ಸೀಟು ನನಗೆ ಸಿಕ್ಕುವಂತಹ ಸಾಧ್ಯತೆ ಇರ್ಬೋದು, ಇಲ್ಲ ಸಿಗಬಹುದು, ನಾನು ವೆಯ್ಟ್ ಮಾಡ್ತೀನಿ. ನೀವು ಚಾಯ್ಸ್ 2 ಹಾಕ್ಬೇಕು. ಯಾರು ಉದಾಹರಣೆಗೆ ನಾನು ಅವಾಗ ಹೇಳಿದೆ, ನೀವು ಆಪ್ಷನ್ 1 ಹಾಕಿರೋರಿಗೇನೆ ನಿಮಗೆ ನೀವು ಅಂದ್ರೆ ಮೆರಿಟೋರಿಯಸ್ ಇದ್ದೀರಾ, ಈಗ ವೆಟರ್ನರಿ ಬೆಂಗಳೂರು ಕಾಲೇಜ್ ಹಾಕಿದ್ದೀರಾ,
ಆಪ್ಷನ್ ಒಂದೇ ಸಿಕ್ಕಿದೆ ನಿಮಗೆ, ಆದ್ರೂ ಹೋಲ್ಡ್ ಮಾಡ್ಬೋದಾ? ಹೌದು, ಹೋಲ್ಡ್ ಮಾಡ್ಬೋದು. ಚಾಯ್ಸ್ 2 ಹಾಕಿ. ಯಾಕೆ ಅಂತಂದ್ರೆ ನಿಮ್ದು ಉದ್ದೇಶ ಮೆಡಿಕಲ್ ಇದ್ರೆ, ಡೆಂಟಲ್ ಇದ್ರೆ, ಆಯುಷ್ ಇದ್ರೆ ಹೋಲ್ಡ್ ಮಾಡ್ತೀರಾ. ಸರ್ ಹೆಂಗ್ ವರ್ಕ್ ಆಗುತ್ತೆ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ನಾನು ತಗೊಂಡಾಗ ಮೆಡಿಕಲ್ ಎಲ್ಲಾ ಕಾಲೇಜ್ಗಳನ್ನ ನೀವು ಚಾಯ್ಸ್ 2 ಹಾಕಿದ್ರೆ ಆ ಸೀಟ್ ಅಂತೂ ನಿಮಗೆ ಕನ್ಫರ್ಮ್ ಇರುತ್ತೆ. ಅದಕ್ಕಿಂತ ಮೇಲ್ಗಡೆ ನೀವು ಯಾವುದೇ ಕಾಲೇಜ್ಗಳನ್ನ ಎಂಟ್ರಿ ಮಾಡುವಂತದ್ದಕ್ಕೆ ಅವಕಾಶವನ್ನ ನಾವು ಕೊಡ್ತೀವಿ. ಅವಾಗ ಉದಾಹರಣೆಗೆ ಇದು ಆಪ್ಷನ್ ಒಂದೇ ಹಾಕಿದ್ದು ಮುಂದೆ ಬರುವಂತವ್ರು, ಕೆಲವ್ರದ್ದು ಚಾಯ್ಸ್ 2 ಮತ್ತೆ ಯಾರು ಹಾಕ್ಬೇಕು ಅಂತ ಹೇಳ್ತೀನಿ. ಉದಾಹರಣೆಗೆ ನಿಮಗೆ 100 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ನಿಮ್ಮ ಫಸ್ಟ್ ರೌಂಡ್ ಅಲ್ಲಿ, ನಿಮಗೆ 28ನೇ ಆಪ್ಷನ್ನಿನ ಕಾಲೇಜು ಸಿಕ್ಕಿದೆ. ನೀವು ಮೆಡಿಕಲ್ ಆಸ್ಪಿರೆಂಟ್ ಇರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ 28ನೇ ಸಿಕ್ಕಿದೆ. ಆಕ್ಚುಲಿ ನಿಮ್ಮ ಒಂದು ಪ್ರಿಯಾರಿಟಿ ಏನಿದೆ, ಇನ್ನೂ 27 ಕಾಲೇಜುಗಳು ಮೇಲ್ಗಡೆ ಇದಾವೆ. ಅಂದ್ರೆ ತುಂಬಾ ಒಳ್ಳೆ ಕಾಲೇಜು, ಅದು ಸಿಕ್ಕಿದ್ರೆ ಹೋಗ್ಬೇಕು ಅನ್ನುವಂಥದ್ದು ಆಕ್ಚುಲಿ ನಿಮ್ಮ ಆಸೆ. 28 ಸಿಕ್ಬಿಟ್ಟಿದೆ. ಸರ್ ನಾನು ಏನ್ ಮಾಡ್ಬೇಕು? ಚಾಯ್ಸ್ 1 ಹಾಕಿ ಹೋಗ್ಬೇಕಾ? ನೋಡಿ, 28ನೇದು ಸಿಕ್ಕಿರುವಂತದ್ದೇನೇ ನಿನಗೆ ತೃಪ್ತಿ ಇದೆ ಅಂತಂದ್ರೆ ಚಾಯ್ಸ್ 1 ಹಾಕಿ ಹೋಗು. ನಿನ್ನ ಪ್ರಿಯಾರಿಟಿ ಚೆಕ್ ಮಾಡ್ತು ಅಂತಂದ್ರೆ ನಿನಗೆ ಅದು ಖಂಡಿತ ಅದು ನಿನ್ನ ಮೊದಲ ಪ್ರಿಯಾರಿಟಿ ಏನಲ್ಲ, ಅದು 28ನೇ ಪ್ರಿಯಾರಿಟಿ. ಮೊದಲ ಇನ್ನೂ 27 ಪ್ರಿಯಾರಿಟಿಗಳಿದಾವೆ. ನನ್ಗೆ ನಿಮಗೆ ರಿಕ್ವೆಸ್ಟ್ ಏನಂತಂದ್ರೆ ನೀವು ವೆಯ್ಟ್ ಮಾಡುವಂತದ್ದು ಒಳ್ಳೇದು. ಅಂದ್ರೆ ನೀವು ಸಹ ಚಾಯ್ಸ್ 2 ಹಾಕ್ಬೋದು. ಏನು ಚಾಯ್ಸ್ 2? 28ಕ್ಕೆ ನಿಮಗೆ ಸಿಕ್ಕಿರುವಂತ ಕಾಲೇಜ್ ಏನಿದೆ ಅದು ನಿಮಗೆ ಫಿಕ್ಸ್. 28 ನಿಮಗೋಸ್ಕರ ರಿಸರ್ವ್ ಆಯ್ತು. ಕೆಳಗಡೆ ಇರೋ ಎಲ್ಲ ನಿಮ್ಮ ಖಾತೆನಲ್ಲಿರುವಂತದ್ದೆಲ್ಲ ಡಿಲೀಟ್ ಆಗಿ ಹೋಗುತ್ತೆ. 28 ನಿಮ್ಗೆ ಹೋಲ್ಡ್ ಆಗಿದೆ. 1ರಿಂದ 27 ಮೇಲ್ಗಡೆ ಇರುವಂತ ಬ್ರಾಂಚಸ್ ಕಾಲೇಜಸ್ ಇರುತ್ತೆ. ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಬರ್ಬೋದು. ಸೆಕೆಂಡ್ ರೌಂಡ್ ಅಲ್ಲಿ 1ರಿಂದ 27 ಕಾಲೇಜ್ಗಳೇನಿದೆ ಅದನ್ನ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಒಂದ್ ವೇಳೆ ನಿಮಗೆ ಮೆಡಿಕಲ್ ರ್ಯಾಂಕ್ ಇತ್ತು ಅಂತಂದ್ರೆ ಮೆಡಿಕಲ್ ಡೆಂಟಲ್ ಆಯುಷ್ ಸೀಟ್ಗಳನ್ನ ತಗೊಂಡ್ ಬಂದು ಅಲ್ಲಿ ಹಾಕ್ಬೋದು. ಫಾರ್ಮಾ ಡಿ ಮತ್ತೆ ಬಿ ಫಾರ್ಮಸಿಗೆ ಸಂಬಂಧಪಟ್ಟ ಸೀಟ್ ಮ್ಯಾಟ್ರಿಕ್ಸ್ ಯಾವ್ದಾದ್ರು ಬಂತು ಅಂದ್ರೆ ಅದನ್ನು ತಗೊಂಡ್ ಬಂದು ಮೇಲ್ಗಡೆ ಹಾಕ್ಬೋದು. ಸೆಕೆಂಡ್ ರೌಂಡ್ ಅನ್ನ ನಾನು ರಿಸಲ್ಟ್ ರನ್ ಮಾಡಿದಾಗ ನಿಮಗೆ 28 ಏನ್ ಸಿಕ್ಕಿದೆ ಅಲ್ವಾ ಸೀಟು, ಈಗ ಹೋಲ್ಡ್ ಮಾಡಿದೀರಾ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಹಾಕಿ, ಆ ಸೀಟು ನಿಮಗೆ ಖಾತ್ರಿ ಆಗಿರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ರಿಸಲ್ಟ್ ರನ್ ಮಾಡುವಂತಹ ಸಂದರ್ಭದಲ್ಲಿ ನೀವು 1ರಿಂದ 27 ಕಾಲೇಜಲ್ಲಿ ಕೆಲವು ಡಿಲೀಟ್ ಮಾಡಿರ್ಬೋದು, ಇಲ್ಲ ಹಾಗೇನೆ ಇಟ್ಟಿರ್ಬೋದು. ನೀವು ಮೆಡಿಕಲ್ ರ್ಯಾಂಕ್ ಇದ್ರೆ ಮೆಡಿಕಲ್ ತಂದು ಹಾಕಿರ್ಬೋದು. ನೀವು ಅವಾಗ ಇನ್ನೊಂದು 100 ತನಕನೂ ಬೇಕಾದ್ರೆ ಮೇಲ್ಗಡೆ ಹಾಕಿರ್ಬೋದು. ಈಗ ನಿಮ್ಮ ರ್ಯಾಂಕು ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೀವು ಮೇಲ್ಗಡೆ ಹೋಗಬಹುದು. ಮೇಲ್ಗಡೆ ಅಂದ್ರೆ 28 ನೀವು ಹೋಲ್ಡ್ ಮಾಡಿರೋ ಸೀಟ್ಗಿಂತ ಮೇಲ್ಗಡೆ ನಿಮ್ಮ ಆಪ್ಷನ್ಗಳು ಏನ್ ಹಾಕಿರ್ತೀರಾ ಅಲ್ಲಿಗೆ ನೀವು ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ಅಲ್ಲಿ ಸೀಟ್ಗಳು ಅವೈಲಬಲ್ ಇತ್ತು ಅಂತಂದಾಗ ಅವಾಗ ಈ 28 ನೀವೇನ್ ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡಿದ್ರಿ ಅಲ್ವಾ, ಆ ಸೀಟು ಆಟೋಮೆಟಿಕ್ ಆಗಿ ನಿಮ್ಮಿಂದ ಹೋಗಿ ಬೇರೆಯವರಿಗೆ ಅಲರ್ಟ್ ಆಗುತ್ತೆ. ಕಳೆದ ವರ್ಷ ನಾನು ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ, ಹೋಲ್ಡ್ ಮಾಡಿದೀರಾ, ಆಮೇಲೆ ನೆಕ್ಸ್ಟ್ ಅದೇ ಸೀಟ್ ಕೆಲವರಿಗೆ ಸಿಕ್ಕಿದೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ, ನಿಮ್ದು ಅಂದ್ರೆ ಇಂಪ್ರೂವ್ ಆಗಿಲ್ಲ ಅಂತ. ಕೆಲವರಿಗೆ ಮೇಲ್ಗಡೆ ಸೀಟ್ ಸಿಕ್ಬಿಟ್ಟಿದೆ. ಅವಾಗ ನಮ್ಮ ಹತ್ರ ಬರೋದು, ಇಲ್ಲ ನನಗೆ ಅದು ಹಳೇದೇ ಸೀಟ್ ಬೇಕು, ಮೇಲ್ಗಡೆ ಸೀಟ್ ಚೆನ್ನಾಗಿಲ್ಲ. ಮೇಲ್ಗಡೆ ಸೀಟ್ ಚೆನ್ನಾಗಿಲ್ಲ ಅಂದ್ರೆ ಹಾಕಿದ್ದವ್ರು ಯಾರು? ನೀವೇ ಹಾಕಿರ್ತೀರಾ. ಅದಕ್ಕೆ ನೀವು ಚೆನ್ನಾಗಿರೋದನ್ನ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ, ಚೆನ್ನಾಗಿಲ್ಲದನ್ನ ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ, ಬೇಕಾದ್ರೆ ತಾವು ಮಾಡಿ. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ವೇಳೆ ನಿಮ್ಮ ಲಾಗಿನ್ ನಲ್ಲಿ ನೀವು ಹೋಲ್ಡ್ ಮಾಡಿರೋ ಸೀಟ್ಗಿಂತ ಮೇಲ್ಗಡೆ ಸೀಟ್ ಏನಾದ್ರು ಸಿಕ್ಕಿದ್ರೆ ಆಟೋಮೆಟಿಕ್ ಆಗಿ ಈ ಸೀಟು ನಿಮ್ಮಿಂದ ತಪ್ಪಿ ಹೋಗುತ್ತೆ, ಬೇರೆಯವರಿಗೆ ಅಲರ್ಟ್ ಆಗುತ್ತೆ. ಫಲಿತಾಂಶ ಪ್ರಕಟ ಆದ್ಮೇಲೆ ವಾಪಸ್ ಬಂದು ನನಗೆ ಆ ಸೀಟ್ ಬೇಕು ಅಂದ್ರೆ ಸಿಗಲ್ಲ. ಇದು ಚಾಯ್ಸ್ 2ದವರಿಗೆ. ಚಾಯ್ಸ್ 2 ಏನು ಅಂತಂತ ಹೇಳಿದ್ರೆ ಅರ್ಥ ಆಗಿದೆ. ಚಾಯ್ಸ್ 3 4 ಚಾಯ್ಸ್ ಅಂತ ಹೇಳಿದೀನಿ, 1 ಹೇಳಿದೀನಿ, 2 ಹೇಳಿದೀನಿ. ಚಾಯ್ಸ್ 3 ಅಂತಂದ್ರೆ ನೀವು 100 ಆಪ್ಷನ್ ಎಂಟ್ರಿ ಮಾಡಿದೀರಾ, ಈಗ ನಿಮಗೆ 90ನೇದೊಂದು ಕಾಲೇಜ್ ಅಲರ್ಟ್ ಆಗಿದೆ. ಆ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಹೋಲ್ಡ್ ಮಾಡಿ ಇಟ್ಕೊಂಡು ನಾನು ಏನು ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಹೋಲ್ಡ್ ಮಾಡಿರೋದು ಹೆಂಗಿರುತ್ತೆ ಅಂತಂದ್ರೆ ನಿಮಗೆ ಮೇಲ್ಗಡೆ ಅಪ್ಗ್ರೇಡ್ ಆಗಿಲ್ಲ ಅಂತಂದ್ರೆ ಅದು ಫಿಕ್ಸ್ ಆಗ್ಬಿಡುತ್ತೆ ನಿಮಗೆ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೋಗ್ಲೇಬೇಕಾಗುತ್ತೆ ಕಾಲೇಜಿಗೆ. ಆದ್ರೆ ಆ ಕಾಲೇಜೇ ನಿಮಗೆ ಇಷ್ಟ ಇಲ್ಲ, ನೀವು ಹಾಕ್ಬಿಟ್ಟಿದ್ರೆ ಅಲರ್ಟ್ ಆಗಿದೆ. ಅಂತ ಸಂದರ್ಭದಲ್ಲಿ ನೀವು ಅವಾಗ ಚಾಯ್ಸ್ 2 ಹಾಕಿ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ನಾನು ಅವಾಗ ಹೇಳಿದೆ ಅಲ್ಲ, 28ನೇ ಕಾಲೇಜ್ ಅಲರ್ಟ್ ಆಗಿದ್ದು ನೀವು ಅದು ನೋಡ್ ಮಾಡಿದಾಗ 29ರಿಂದ ಇರೋದೆಲ್ಲ ನಿಮ್ ಲಾಗಿನ್ ಇಂದ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಮೇಲಿಂದ ಇರುವಂತದ್ದು ಮಾತ್ರ 27 ತನಕ ಇರುತ್ತೆ.
ಬಟ್ ಚಾಯ್ಸ್ 3 ಹಾಕಿದ್ರೆ ನನಗೆ ಹೇಳ್ದಂಗೆ 100 ಆಪ್ಷನ್ ಎಂಟ್ರಿ ಮಾಡಿದೀರಾ, ನಿಮಗೆ 98ನೇ ಕಾಲೇಜ್ ಅಲಾಟ್ ಆಗಿದೆ. ಈಗ ನೀವು ಅಕಸ್ಮಾತ್ 98ನೇ ಕಾಲೇಜು ತುಂಬಾ ಚೆನ್ನಾಗಿಲ್ಲ, ನಿಮಗೆ ಇಷ್ಟನೇ ಇಲ್ಲ, ಏನೋ ಹಾಕುವಾಗ ಹಾಕ್ಬಿಟ್ಟಿದೆ, ಸಿಕ್ಕಿದೆ, ನಾನು ಹೋಲ್ಡ್ ಮಾಡಿ ನಮ್ ಗ್ರಾಚಾರಕ್ಕೆ ಏನಾದ್ರು ನೆಕ್ಸ್ಟ್ ರೌಂಡ್ ಅಲ್ಲಿ ಅದೇ ಸಿಕ್ಬಿಡ್ತು ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ನಿಮ್ ತಲೆ ಒಳಗಡೆ ಇದ್ರೆ ಚಾಯ್ಸ್ 3 ಹಾಕಿ. ಚಾಯ್ಸ್ 3 ಅಂದ್ರೆ ನಿಮ್ಗೆ ಸಿಕ್ಕಿರುವಂತಹ 98ನೇ ಸೀರಿಯಲ್ ನಂಬರಿನ ಕಾಲೇಜು ನಿಮ್ಮ ಲಾಗಿನ್ ನಿಂದ ಡಿಲೀಟ್ ಆಗಿ ಹೋಗುತ್ತೆ. 100 ಆಪ್ಷನ್ ನಲ್ಲಿ 98 ಸಿಕ್ಕಿತ್ತು, ಚಾಯ್ಸ್ 3 ಹಾಕಿದೀರಾ, ಅದು ಡಿಲೀಟ್ ಆಗಿ ಹೋಗಿದೆ. ಇನ್ನು ನಿಮ್ಮ ಲಾಗಿನ್ ಒಳಗಡೆ 99 ಕಾಲೇಜು ಉಳಿಯುತ್ತೆ. ಸೆಕೆಂಡ್ ರೌಂಡಿಗೆ ಬಂದಾಗ ಈ 99 ಕಾಲೇಜಲ್ಲಿ ನೀವು ಮೇಲೆ ಕೆಳಗೆ ಮಾಡಬಹುದು, ಡಿಲೀಟ್ ಮಾಡಬಹುದು. ನಿಮ್ಮ ಮೆಡಿಕಲ್ ರ್ಯಾಂಕ್ ಇದ್ರೆ ನೀಟ್ ರ್ಯಾಂಕ್ ಆಧರಿಸಿ ಅಲರ್ಟ್ ಮಾಡುವಂತ ಸೀಟ್ಗಳನ್ನ ಸಹ ನೀವು ತಂದು ಹಾಕ್ಬಹುದು. ಇದು ಚಾಯ್ಸ್ 3. ಚಾಯ್ಸ್ 4 ಅಂತ ಒಂದಿದೆ. ನೀವು ಒಂದು 100 ಆಪ್ಷನ್ ಎಂಟ್ರಿ ಮಾಡಿದೀರಾ, ನಿಮಗೆ ಯಾವುದೋ ಒಂದು 50 60 ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ. ಆದ್ರೆ ಈ ನಮ್ಮ ಕೌನ್ಸಿಲಿಂಗ್ ನಡೆಯುವ ಮಧ್ಯದಲ್ಲಿ ತಾವು ಲಾಂಗ್ ಟರ್ಮಿಗೆ ಹೋಗಿ ಕೂತಿದ್ದೀರಾ. ಈ ಕೌನ್ಸಿಲಿಂಗ್ ನಡೆಯುವ ಮಧ್ಯದಲ್ಲಿ ನಿಮ್ಮ ಮನೆಯವ್ರು ತಗೊಂಡು ನಿಮಗೆ ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ಸ್ ಮಾಡಿದ್ದಾರೆ. ನಮ್ಮ ಕೌನ್ಸಿಲಿಂಗ್ ನಿಮಗೆ ಅಗತ್ಯ ಇಲ್ಲ. ಚಾಯ್ಸ್ 4 ಅಂದ್ರೆ ನಾನು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀನಿ, ನಾನು ಮುಂದುವರ್ಸಲ್ಲ ಕೌನ್ಸಿಲಿಂಗು ಅಂತ ಚಾಯ್ಸ್ 4 ಹಾಕಿದ್ರೆ ನೀವು ಹೊರಗಡೆ ಹೋಗ್ತೀರಾ. ಈಗ ನಾನು ಏನು ಸೀಟ್ ಅಲಾಟ್ ಮಾಡಿದ್ದೀನಿ ಎಲ್ಲಾ ಕೋರ್ಸ್ಗಳಲ್ಲಿ, ನಾನು 24ನೇ ತಾರೀಕು ಸಂಜೆ 5:30 ತನಕ ನೀವು ಈ ಎಲ್ಲ 1 ಹಾಕಿ ಅಥವಾ 2 ಹಾಕಿ 3 ಹಾಕಿ 4 ಹಾಕಿ ನಿಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ನೀವು ಚಾಯ್ಸ್ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವು ವಿದ್ಯಾರ್ಥಿಗಳು ಯಾವುದು ಚಾಯ್ಸ್ ಆಗಲ್ಲ, ಅವರಿಗೆಲ್ಲರಿಗೆ ನಾವು ಆಟೋಮೆಟಿಕ್ ಆಗಿ ಚಾಯ್ಸ್ 4 ಮಾಡ್ತೀವಿ, ಅವರೆಲ್ಲರನ್ನು ಹೊರಗಡೆ ಹಾಕ್ತೀವಿ. ಓಕೆ, ಇದು ಚಾಯ್ಸ್ 1 2 3 4 ಗೆ ಸಂಬಂಧಪಟ್ಟಂತೆ.